ದಾಖಲೆಯನ್ನ ನಿರ್ಮಿಸಿದ ಬಂಗಾರದ ಮನುಷ್ಯ ಚಿತ್ರದ ಹಾಡು ಬಂಗಾರ ಬಂಗಾರನೇ ಅಂತ ಬಂಗಾರದಂತ ಹಾಡನ್ನ ಇವತ್ತು ಬಾಲು ಸರ್ ಹಾಡ್ತಿದ್ರೆ, ಪ್ಯಾಟ್ರಿಕ್ ಸರ್ ನುಡಿಸ್ತಿದ್ರೆ, ಇವತ್ತು ಬಾಲು ಸರ್ ಏನೋ ಒಂದು ಖುಷಿ. ತುಂಬಾ ಖುಷಿ ಆಯ್ತು ಮೇಡಮ್. ಆಕ್ಚುಲಿ ಅಂತ ದೊಡ್ಡ ಕಲಾವಿದರ ಜೊತೆ ಅವ್ರು ನುಡಿಸೋದಕ್ಕೆ ನಮ್ಮ ಹಾಡಿಗೆ ಅವ್ರು ನುಡಿಸ್ತಾರೆ ಅಂದ್ರೆ ನಿಜವಾಗ್ಲೂ ಅದು ನನ್ನ ಅದೃಷ್ಟ ಅಂತ ಹೇಳ್ಬೋದು ಮೇಡಮ್. ಅಷ್ಟೇ. ದೊಡ್ಡ ಕಲಾವಿದರು, ಚಿಕ್ಕ ಕಲಾವಿದರು ಹಂಗೆಲ್ಲ ಇಲ್ಲ. ಕಲಾವಿದರು ಅಷ್ಟೇ. ಕಲಾವಿದ್ರು ಅಷ್ಟೇ. ಎಂಥ ಮಾತು. ಈ ಕಲೆ ಅನ್ನೋದೇನಿದೆ ಅಲ್ಲ, ನಮಗೆ ಯಾವ ಅಂಗಡಿಯಲ್ಲಿ, ಯಾವ ವರ್ಕ್ಶಾಪ್ ಅಲ್ಲಿ, ಯಾವ ಶೋರೂಮ್ ಅಲ್ಲಿ ಸಿಗಂಗಿಲ್ಲ. ದಿಸ್ ಇಸ್ ಡೈರೆಕ್ಟ್ಲಿ ಗಿವನ್ ಬೈ ಗಾಡ್. ಇಟ್ಸ್ ಸೂಪರ್. ತುಂಬಾ ಧನ್ಯವಾದಗಳು ಸರ್. ಅಂದ್ರೆ ದೇವರೇ ಭೇದ ಭಾವ ಮಾಡಿಲ್ಲ, ಮನುಷ್ಯರು ನಾವ್ಯಾಕೆ ಭೇದ ಭಾವ ಮಾಡ್ಬೇಕು ಅನ್ನೋದು ಬಹಳ ಲವ್ಲಿ ವರ್ಡ್. ಮಹಾಗುರುಗಳೇ. ಬಾಲು ನಮಸ್ತೆ ಗುರುಗಳೇ. ಇವತ್ತು ಈ ಹಾಡಿನ ಬಿಗಿನಿಂಗ್ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿ ಹಾಡಿದೆ ನೀನು ಅಂದರೆ ತುಂಬಾನೇ ಪರ್ಫೆಕ್ಟ್ ಆಗಿತ್ತು. ಅದು ಏನನ್ನಿಸ್ತಿತ್ತು ನನಗೆ ಅಂದರೆ, ಅಲ್ಲಿ ಪಿ ಶ್ರೀನಿವಾಸ್ ಅವರ ಇಮಿಟೇಷನ್ ಇರಲಿಲ್ಲ, ನಿಂದೇ ಆದ ಒಂದು ಸ್ವಂತಿಕೆಯ ವಾಯ್ಸ್ ಬಂತು. ಪ್ಯಾಟ್ರಿಕ್ ಸರ್, ಹೊಸ ಬೆಳಕು ಹಾಡಿಗೆ ನೀವು ನುಡಿಸಿದ್ರಿ ಅನ್ನೋ ವಿಷಯ ನಮಗ್ ಗೊತ್ತು ಸರ್. ಅಣ್ಣವ್ರನ್ನ ನೀವ್ ಯಾವತ್ತಾದ್ರೂ ಭೇಟಿ ಮಾಡಿದ ಅನುಭವ ಏನಾದ್ರು ಇದೆಯಾ ಸರ್? ಇದೆ. ಅದನ್ನ ಹಂಚ್ಕೋಬೋದಾ ನಮ್ ಜೊತೆ? ಹೊಸ ಬೆಳಕು ಮ್ಯೂಸಿಕ್ ಕಂಪೋಸಿಂಗ್ ಒಂದು ರಂಗಾರಾವ್ ಸರ್ಗೆ ನಾನು ಸುಮಾರು ರೆಕಾರ್ಡಿಂಗ್ಸ್ ಪ್ಲೇ ಮಾಡಿದ್ದೀನಿ, ರೆಕಾರ್ಡಿಂಗ್ಸ್ ಪ್ಲೇ ಮಾಡಿದ್ದೀನಿ. ತರಂಗಿಣಿ ಸ್ಟುಡಿಯೋ, ಅವಾಗ ಪ್ರಸಾದ್ ಆಪೋಸಿಟ್ ಅಲ್ಲಿ ತರಂಗಿಣಿ ಸ್ಟುಡಿಯೋ ಇತ್ತು, ಅದು ಜಯಸ್ದಾಸ್ ಸರ್ ಸ್ಟುಡಿಯೋ. ಅದು ಅಲ್ಲಿ ಬಾ ಅಂತ ಹೇಳಿದ್ರು. ನಾನು ಆಮೇಲೆ ನನ್ನ ಜೊತೆ ಪಳ್ಳಿ ಅಂತ ಒಬ್ರು ನಾದಸ್ವರಂ ಪ್ಲೇಯರ್, ನಾವಿಬ್ರು ಹೋಗಿದ್ದೀವಿ. ಇವ್ರೇನ್ ಮಾಡಿದ್ರು ಅಂದ್ರೆ, ರಂಗಾರಾವ್ ಸರ್ ಆ ಸಾಂಗ್ ಹಾಕಿದ್ರು, ಇದು ಹೊಸ ಬೆಳಕು ಪ್ಲೇ ಮಾಡಾದ್ಮೇಲೆ ಹೇಳಿದ್ರು, ಪ್ಯಾಟ್ರಿಕ್ ಯು ಹ್ಯಾವ್ ಟು ಪ್ಲೇ ದಿಸ್ ಪಲ್ಲವಿ ಅಂಡ್ ಯು ಹ್ಯಾವ್ ಟು ಪ್ಲೇ ದಿಸ್ ಚರಣಂ. ಸರಿ, ನಾನು ಅಲ್ಲಿ ಸ್ಟುಡಿಯೋ ಅಲ್ಲಿ ಅದನ್ನ ಕಲ್ತು ಬಿಟ್ಟು ಅದು ಪ್ಲೇ ಮಾಡಿದೆ. ಇದು ನಾನು ಪ್ಲೇ ಮಾಡಿ ಆಯ್ತು, ಎಲ್ಲ ಮುಗಿದೋಯ್ತು. ಅಂಡ್ ಆಫ್ಟರ್ ಸಮ್ 2-3 days ನಾನು ಐ ವಾಸ್ ಪ್ಲೇಯಿಂಗ್ ಫಾರ್ ಉಪೇಂದ್ರ ಕುಮಾರ್ ಸಂಗೀತ ಸ್ಟುಡಿಯೋ ಅಲ್ಲಿ ಮಂದವಳ್ಳಿ. ಅಂಡ್ ಆಲ್ ಆಫ್ ಅ ಸಡನ್ ಇವರು ರಂಗಾರಾವ್ ಅವ್ರು ಬಂದ್ರು. ಡಾಕ್ಟರ್ ರಾಜ್ಕುಮಾರ್ ವಾಂಟ್ಸ್ ಟು ಮೀಟ್ ಯು. ನನಗೆ ಇವ್ರು ಯಾಕಪ್ಪ ನಮ್ಮನ್ನು ಮೀಟ್ ಮಾಡ್ತಾರೆ? ಆಯ್ತಂತೆ. ಆಮೇಲೆ ಉಪೇಂದ್ರ ಕುಮಾರ್ ಸರ್ ಏನ್ ಮಾಡ್ಬಿಟ್ರು, ½ ಬ್ರೇಕ್ ಅಂತ ಹೇಳ್ಬಿಟ್ರು. ಆವಾಗ ಅಣ್ಣವರು ರಾಜ್ಕುಮಾರ್ ಸರ್ ನಾನು ಮಾತಾಡ್ತಾ ಇದ್ದೀವಿ, ವಿ ಆರ್ ಟಾಕಿಂಗ್ ಇನ್ ಇಂಗ್ಲಿಷ್. ಅವರು ತುಂಬಾ ಅಪ್ರಿಷಿಯೇಟ್ ಮಾಡಿದ್ರು, ಯು ಹ್ಯಾವ್ ಪ್ಲೇಡ್ ವೆರಿ ನೈಸ್ ಅದೆಲ್ಲ ಹೇಳ್ಬಿಟ್ರು. ಹೇಳಾದ್ಮೇಲೆ ನಾನು ಕನ್ನಡ ಸ್ಟಾರ್ಟ್ ಮಾಡಿದೆ, ಯಾಕಂದ್ರೆ ನಮ್ಮ ಕನ್ನಡ ಅಲ್ಲ, ನಾವ್ ಹೆಂಗ್ ಬಿಡ್ತೀವಿ ಅದನ್ನ. ಅಣ್ಣವ್ರು ಕೇಳಿದ್ರು, ಓ ಕನ್ನಡ ಗೊತ್ತಾ ನಿಮಗೆ? ಸರ್ ನಾನು ಬೆಳಗಾಂ ಸರ್. ಹೌದಾ, ನೀವು ನಮ್ಮವ್ರಾ ಅಂತೆ. ಹಿ ವಾಸ್ ವೆರಿ ಹ್ಯಾಪಿ. ನನಗೇನಂದ್ರೆ ನೋಡ್ರಿ, ಅಂತ ಒಂದು ಗ್ರೇಟ್ ಪರ್ಸನ್, ಅವ್ರಿಗೆ ಗ್ರೇಟ್ಗಿಂತ ಹೆಚ್ಚಿನ ವಾರ್ತೆ, ದೊಡ್ಡದೊಂದು ಏನಾದರೂ ವರ್ಡ್ ಇದ್ರೆ ಹೇಳಿ, ಅದನ್ನ ನಾನು ಹೇಳ್ತೇನೆ, ಆಯ್ತಾ? ಆ ಥರ ಒಬ್ಬ ಮನುಷ್ಯ ನನ್ನ ಮೀಟ್ ಮಾಡುವಂಥದ್ದೇನು, ನಾನು ಐ ಆಮ್ ನಥಿಂಗ್, ಝೀರೋ. ನನ್ನ ಲೈಫಲ್ಲಿ ದೇವರೆಲ್ಲವೇ ಒಳ್ಳೇದೇ ಮಾಡಿದ್ದಾನೆ. ಗಾಡ್ ಹ್ಯಾಸ್ ಡನ್ ಎವ್ರಿಥಿಂಗ್ ಗ್ರೇಟ್ ಟು ಮೀ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಶೇರಿಂಗ್ ದರ್ ಎಕ್ಸ್ಪೀರಿಯನ್ಸ್ ಸರ್. ತುಂಬಾ ಥ್ಯಾಂಕ್ಸ್. ಅಂತ ಗ್ರೇಟ್ ವ್ಯಕ್ತಿತ್ವ, ಇದ್ರ ಜೊತೆ ನಿಮ್ಮಂತಹ ಒಬ್ರು ಸರಳ ಸೌಜನ್ಯತೆ ಇರುವಂತಹ ಒಂದು ವ್ಯಕ್ತಿತ್ವ, ಇಬ್ರು ಭೇಟಿಯಾಗಿ ಅದನ್ನ ನಮ್ ಜೊತೆ ಹಂಚ್ಕೊಂಡ್ರಲ್ಲ, ಅದು ನಿಜವಾಗ್ಲೂ ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಬಾಲು ಸರ್, ಥ್ಯಾಂಕ್ ಯು, ಒಳ್ಳೇದಾಗ್ಲಿ. ಓಕೆನಾ? ಬನ್ನಿ. ಇಷ್ಟೊತ್ತು ನಮ್ಮ ಜೊತೆ ಕಾರ್ಯಕ್ರಮದಲ್ಲಿ ಇದ್ದಿದ್ದಕ್ಕೆ ಪ್ಯಾಟ್ರಿಕ್ ಸರ್ಗೆ ಒಂದು ದೊಡ್ಡ ಚಪ್ಪಾಳೆ ಪ್ಲೀಸ್. ನಿಮ್ಗಾಗಿ ನಮ್ಮ ಕಡೆಯಿಂದ ಒಂದು ಪ್ರೀತಿಯ ಕಿರುಕಾಣಿಕೆ, ಅದನ್ನ ದಯವಿಟ್ಟು ಮಹಾಗುರುಗಳು ಅರ್ಜುನ್ ಜನ್ಯ ಸರ್, ವಿಜಯ್ ಪ್ರಕಾಶ್ ಸರ್ ವೇದಿಕೆ ಮೇಲೆ ಆಗಮಿಸಿ ಕೊಡಬೇಕಾಗಿ ಕೋರಿಕೆ. ಒಂದು ಕಡೆ ಆಲಾಪನೆ, ಇನ್ನೊಂದು ಕಡೆ ವಿಜ್ಞಾಪನೆ, ಅದೇ ಆ ಭಗವಂತನಿಗೆ ಅರ್ಪಣೆ. ನಿಜವಾಗ್ಲೂ ಅಕ್ಷರಶಃ ಇವತ್ತಿಲ್ಲಿ ವೇದಿಕೆ ಮೇಲೆ ನಡೆದಿದ್ದು ಒಂದು ಡಿವೈನ್ ಫೀಲಿಂಗ್. ಬಿಕಾಸ್ ನಮ್ಮೆಲ್ರಿಗೂ ಗೊತ್ತಿರೋ ಹಾಗೆ, ಯಾವಾಗೆಲ್ಲ ಜಸ್ಕರನ್ ಹಾಡ್ತಾನೋ ಅವರ ಹಾಡಲ್ಲಿ, ಅವರ ಧ್ವನಿಯಲ್ಲಿ ನಮ್ಗೆ ಯಾವಾಗ್ಲೂ ಡಿವಿನಿಟಿ ಕಾಣುತ್ತೆ. ಇವತ್ತಿಗೆ ಪ್ರವೀಣ್ ಸರ್ ಅವರ ಕೊಳಲನಾದ ಸೇರ್ಬಿಟ್ಟು ಬಹುಶಃ ಈ ಒಂದು 3 ನಿಮಿಷಗಳ ಕಾಲ ಮುಕುಂದ ಇಲ್ಲೇ ಇದ್ದ ಅಂತ ಅನ್ಸುತ್ತೆ. ಸೊ ಆ ಮುಕುಂದನ ಒಂದು ದರ್ಶನವನ್ನ ನಿಮ್ಮ ಹಾಡಿನ ಮೂಲಕ ನಮಗ್ ತೋರಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಈ ರೀತಿ ಒಂದು ಮ್ಯಾಜಿಕಲ್ ಕಂಪೋಸಿಷನ್, ಅರ್ಜುನ್ ಜನ್ಯಾಸ, ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಪ್ಲೀಸ್. ಲವ್ಲಿ ಸಾಂಗ್. ಯಾವಾಗೆಲ್ಲ ಈ ವೇದಿಕೆ ಮೇಲೆ ಈ ಹಾಡನ್ನು ನಮ್ಮ ಸ್ಪರ್ಧಿಗಳಾಗಿರ್ಬೋದು ಯಾರೇ ಹಾಡ್ದಾಗ್ಲೂ ಕೂಡ ಆ ಹಾಡು ಹಾಡಿದಾಗ ಎಲ್ಲರಿಗೂ ಮೈ ರೋಮಾಂಚನ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ಸಾಂಗ್. ಸರ್,
ಈ ಹಾಡಿನ ಸೃಷ್ಟಿಕರ್ತ ನೀವೇ ಆಗಿರೋದ್ರಿಂದ ಐ ಮಾತಾಡ್ಬೇಕು. ವಾಂಟ್ ಟು ಥ್ಯಾಂಕ್ ಪ್ರವೀಣ್ ಸರ್ ಈ ಹಾಡನ್ನು ಇನ್ನೊಂದು ಲೆವೆಲ್ ತಗೊಂಡೋಗಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ ಅದರಲ್ಲಿ ಅವಕಾಶ ಹಂಗಿದೆ, ಇನ್ಸ್ಪಿರೇಷನ್ ಕೊಡುವಂಥದ್ದು ಕಂಪೋಸಿಷನ್ ಇದೆ. ಸೊ ಹಾಗಾಗಿ ಐ ಟ್ರೈಡ್ ಮೈ ಸೊ ಕೈಂಡ್ ಆಫ್ ಯು ಸರ್, ಥ್ಯಾಂಕ್ ಯು. ಬ್ರಿಲಿಯಂಟ್ ಆಗಿತ್ತು, ತುಂಬ ಡಿವೈನ್ ಆಗಿತ್ತು ಇಲ್ಲಿಂದ ಕೇಳಬೇಕಾದ್ರೆ. ಆ್ಯಂಡ್ ಸರ್ ಹೇಳಿದಂಗೆ ಖಂಡಿತವಾಗ್ಲು ಲಿರಿಕ್ಸ್, ಬಿಕಾಸ್ ದಿಸ್ ಸಾಂಗ್ ಇಸ್ ಆಲ್ ಅಬೌಟ್ ಲಿರಿಕ್ಸ್. ವಿ ನಾಗೇಂದ್ರ ಪ್ರಸಾದ್ ಅವರ ಒನ್ ಆಫ್ ದ ಬೆಸ್ಟ್ ಎವರ್ ಲಿರಿಕ್ಸ್ ಇದು. ಸೊ ನಾನು ಮೊನ್ನೆ ಒಂದು ಸ್ಕೂಲ್ಗೆ ಚೀಫ್ ಗೆಸ್ಟಾಗಿ ಹೋಗಿದ್ದಾಗ ಸ್ಕೂಲಲ್ಲಿ ಅವರು ಪ್ರಿನ್ಸಿಪಲ್ ಹೇಳ್ತಿದ್ರು, ಈ ಹಾಡನ್ನು ನಾವು ಪ್ರೇಯರ್ ಟೈಮಲ್ಲಿ ಮಕ್ಳ ಹತ್ರ ಹಾಡಿಸ್ತೀವಿ ಅದು. ಸೊ ಆ ಕ್ರೆಡಿಟ್ ಎಲ್ಲವೂ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಹೋಗ್ಬೇಕು, ಅದ್ರಲ್ಲಿ ಅಷ್ಟು ಡೆಪ್ತ್ ಆಫ್ ಲಿರಿಕ್ಸ್ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಯು ಸಾಂಗ್ ಬ್ರಿಲಿಯಂಟ್ಲಿ, ತುಂಬ ಅದ್ಭುತ. ಅದರದ್ದು ಫೀಲ್ ಆಫ್ ದ ಸಾಂಗ್ ವಾಸ್ ರಿಯಲಿ ಗುಡ್. ಆಲಾಪ್ ಹಾಡಿದ ವಾಸ್ ವೆರಿ ಗುಡ್ ಆ್ಯಂಡ್ ಕೋರಸ್ ವಾಸ್ ಬ್ರಿಲಿಯಂಟ್. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು. ಮಹಾಗುರುಗಳೇ, ನಾನು ಸುಖ ಪಡ್ತಾ ಇದ್ದೀನಮ್ಮ. ಸಂಗೀತದ ದೊಡ್ಡ ಪ್ರವೀಣ್ ಇಲ್ಲಿ ನಿಂತಿರೋದು ಒಂದು ವಾತಾವರಣಕ್ಕೆ ಒಂದು ಮ್ಯಾಗ್ನೆಟಿಕ್ ಪವರ್ ಬಂದಿದೆ ಆ್ಯಕ್ಚುಲಿ. ಅದಕ್ಕೆ ಎಲ್ಲರೂ ಪರ್ಫಾರ್ಮೆನ್ಸ್ ಇಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಪ್ರವೀಣ್, ನೀವೇ ಇದಕ್ಕೆ ಬಾಧ್ಯರು. ತಾವು ಇಲ್ಲಿ ನಿಂತಿರೋದು ಬಹಳ ಸೂಕ್ತವಾಗಿದೆ ಮತ್ತು ಹೆಮ್ಮೆ ಎಂದಿದೆ. ನಾಗೇಂದ್ರ ಪ್ರಸಾದ್ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ಅಲ್ವಾ? ಕೆಲಸ ನಿನ್ನದೆ, ಫಲವು ನಿನ್ನದೆ, ಶ್ರಮದ ಛಲವು ನಿನ್ನದು. ಎಸ್ ಚೇಂಜ್ ದಿ ಭಗವದ್ಗೀತಾ ಮೇಜರ್ ಲೈನ್, ಕರ್ಮಣ್ಯ ವಾಧಿಕಾರಸ್ಥೆ ಮಾ ಫಲೇಶು ಕದೇಶನ ಅಂತ ಅಲ್ಲೇ ಹೇಳ್ತಾರೆ. ಅಂದರೆ ನೀನು ಕೆಲಸ ಮಾಡು, ಫಲ ನಾನು ಕೊಡ್ತೀನಿ ಅಂತ. ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗಿ, ಶ್ರಮವು ನಿನ್ನದೇ, ಫಲವು ನಿನ್ನದೇ, ಆದರೆ ದುಡಿಯೋ ಛಲ ನಿನ್ನದು ಅಂತ ಹೇಳಿದ್ನಲ್ಲ. ನಾಗೇಂದ್ರ ಪ್ರಸಾದ್ ನಿಜವಾಗ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿದ್ದಾನೆ. ಧೈರ್ಯ ಬೇಕಿದೆ ಹೇಳೋದಕ್ಕೆ. ನಾಗೇಂದ್ರ ಪ್ರಸಾದ್ಗೆ ಈ ವೇದಿಕೆಯಿಂದ ಒಂದು ಅಭಿನಂದನೆ ಸಲ್ಲಿಸೋಣ. ಜಸ್ಕರಣ್ ತುಂಬ ಚೆನ್ನಾಗಿ ಹಾಡಿದೆ. ಥ್ಯಾಂಕ್ ಯು ಮಹಾಗುರುಗಳೇ. ಜಸ್ಕರಣ್, ಥ್ಯಾಂಕ್ ಯು. ಇಷ್ಟೊತ್ತೂ ನಮ್ಮ ಇಡೀ ಸೆಟ್ಟಲ್ಲಿ ಪ್ರವೀಣ್ ಸರ್ ಅವರ ಉಸಿರೇ ಇದೆ. ನಿಜವಾಗ್ಲೂ ಅವರ ಕೊಳಲ ನಾದದ ಆ ಉಸಿರು ಇದೆಯಲ್ಲ, ಇಲ್ಲೆಲ್ಲ ಹರಡ್ಬಿಟ್ಟಿದೆ. ಸರ್ ಕೊಡುಗೆ ಇದೆಯಲ್ಲ, ಪ್ರವೀಣ್ ಸರ್ ಅವರ ಕೊಡುಗೆ ಸಂಗೀತಕ್ಕೆ ಬಹಳ ಅಪಾರವಾದದ್ದು. ಅದಕ್ಕೆ ತಕ್ಕಂಥ ಕಾಣಿಕೆಗಳನ್ನು ಕೊಡೋಷ್ಟ್ರ ಮಟ್ಟಿಗೆ ನಾವು ಯಾರು ಬೆಳೀಲಿಲ್ಲ ಸರ್. ಆದರೆ ಬಹಳ ಪ್ರೀತಿಯಿಂದ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ ಇದೆ, ಅದನ್ನು ದಯವಿಟ್ಟು ಸ್ವೀಕರಿಸಬೇಕು. ಮಹಾಗುರುಗಳು ಹಾಗೂ VP ಸರ್ ಆ್ಯಂಡ್ ಅರ್ಜುನ್ ಸರ್ ದಯಮಾಡಿ ವೇದಿಕೆ ಮೇಲೆ ಬಂದು ಈ ಒಂದು ಕಿರುಕಾಣಿಕೆಯನ್ನು ಅವ್ರಿಗೆ ಕೊಡಬೇಕಾಗಿ ಕೋರಿಕೆ. ಥ್ಯಾಂಕ್ ಯು ಮಹಾಗುರುಗಳೇ, ಥ್ಯಾಂಕ್ ಯು ಅರ್ಜುನ್ ಸರ್, ಥ್ಯಾಂಕ್ ಯು VP ಸರ್, ಥ್ಯಾಂಕ್ ಯು ಪ್ರವೀಣ್ ಸರ್, ಥ್ಯಾಂಕ್ ಯು ಸೋ